ಅರಸನ ಮನೆ ಇದೆ ಅಂತೆ. ಹೌದಾ? ಅವನು ಕೃಷ್ಣದೇವರಾಯ ಅರಸನ ಅರಮನೆಯಲ್ಲಿ ಮಂತ್ರಿಯಾಗಿದ್ದನಂತೆ. ಹೌದಾ? ಅವನ ಮನೆಯಲ್ಲಿ ಬಂಗಾರದ ಖಜಾನೆ ಇದೆಯಂತೆ. ಖಜಾನೆ ಎರಡನೆಯ ಖಜಾನೆ, ಬಂಗಾರದ ಭಂಡಾರ ಖಜಾನೆ ಇದೆಯಂತೆ. ಖಜಾನೆ. ಇವಾಗ ಅವನ ಮನೆಗೆ ಕನ್ನ ಹಾಕ್ಬೇಕಲ್ಲ. ಇವಳಿಗೆ ಏನು ಗೊತ್ತಿಲ್ಲ, ನನ್ನನ್ನು ಕೆಪ್ಪ ಅಂತಾಳೆ. ಕನ್ನ ಹಾಕ್ಬೇಕು ಅವನ ಮನೆಗೆ. ಅನ್ನ ಹಾಕ್ಬೇಕಾ? ಅವನ ಮನೆಗೆ ಹೋಗಿ ಕನ್ನ, ಇವತ್ತು ರಾತ್ರಿ ಕನ್ನ ಹಾಕ್ಬೇಕು. ನಾನು ಕಣ್ಣು ಹಾಕಲ್ಲ. ಓ ಕೆಪ್ಪ, ಇವತ್ತು ಅವನ ಮನೆಗೆ ಕನ್ನ ಹಾಕ್ಬೇಕು. ಓ ಖಜಾನೆಗೆ ಕನ್ನ ಹಾಕ್ಬೇಕು. ಗೊತ್ತಾಯ್ತು. ಶಾರದಾ, ಓ ಶಾರದಾ, ಗಂಡ ಬಂದ್ರು ಅನ್ಸುತ್ತೆ. ಶಾರದಾ, ಏನು ಅಂದ್ರೆ ಏನೇ ಬಾಳ ಚೆನ್ನಾಗಿ ಕಾಣ್ತಿ ಕಡೆ ನೀನು. ಅಯ್ಯಯ್ಯೋ, ನಾಟದ ನೋಡು, ಮುದ್ದಿನ ರಾಣಿ. ಏನ್ ಮಾಡ್ತೀನಿ? ಎಷ್ಟು ಖುಷಿಯಾಗಿ ಅಡುಗೆ ಮಾಡ್ತೀನಿ. ಹೌದೇ? ಗಂಡ ಮನೆಗೆ ಬರುವಾಗ ಹೆಂಡತಿ ಈ ತರ ಮುದ್ದು ಮುದ್ದು ನಗಾಡ್ಕೊಂಡು ನಾಚ್ಕೊಂಡ್ರೆ ಎಷ್ಟು ಖುಷಿ ಅಲ್ವಾ? ಓಹೋ ಹೋ ಹೋ, ಹೀಗೆ ಜೀವನ ಇಲ್ಲೇ ಇರುವಂತಾಗತ್ತೆ. ಆದ್ರೆ ಏನ್ ಮಾಡಿ ಹೋಗಿಯಪ್ಪ, ನೋಡು ಬಂದ ವಿಷಯ ಮಾಡ್ತಿಬಿಟ್ಟೆ. ನೋಡು ಈಗ ಸುತ್ತಮುತ್ತ ಎಲ್ಲ ಕಡೆ ಕಳ್ಳರಿದ್ದಾರಂತೆ. ನಾವು ಏನ್ ಮಾಡ್ಬೇಕು? ನೋಡು, ನಿನ್ನ ಅವರ ಮನೆಯಲ್ಲಿ ದೊಡ್ಡ ಒಂದು ಸಾರ ಹಾಕಿದ್ರ, ಉದ್ದದ್ದು ಸಾರ ಎಲ್ಲಿಟ್ಟಿದ್ದಿ? ಹೌದು, ಉದ್ದದ್ದು. ಎಷ್ಟು ಉದ್ದ ಉಂಟು? ಇಷ್ಟು ಜಾಣಿ, ಎಲ್ಲ ನೆನ್ಪುಂಟು ಇವಳಿಗೆ. ಅಷ್ಟೇ ಅಲ್ಲ, ಇನ್ನೊಂದು ದೊಡ್ಡ 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 ಮುತ್ತಿನದ್ದು, ಹವಳದ್ದು ಸೇರಿಕೊಂಡು ಚೈನ್, ಸ್ಟೆಪ್ ಚೈನ್ ಅಂತಾರ, ಏನ್ ಹೇಳ್ತಾರೆ ಅದು? ಅದೇನುಂಟು? ಅದು ಸಹ ಅಲ್ಲೇ ಉಂಟು. ಕೊಟ್ಟ ಬಳೆ, ಸೊಂಟದ ಪಟ್ಟಿ ಎಲ್ಲ ಚೆನ್ನಾಗಿ ಜಾಗ್ರತೆ ಮಾಡಿಟ್ಟಿರ್ತಾಳೆ. ಜಾಣ. ಮತ್ತೆ ನನ್ನ ಕೈ ಖಡ್ಗ ಇತ್ತಲ್ಲ, ಉಂಗುರ ಇತ್ತಲ್ಲ, 10 ಬೆರಳಿ ದೊಡ್ಡದು, ಖುಷಿ ದೊಡ್ಡದು. ಕೆಲಸ ಮಾಡೋಣ. ನನಗೆ ಯಾರೋ ಹೇಳಿದ್ರು ಇಲ್ಲೆಲ್ಲೋ ತಿರ್ಗಾಡ್ತಾರಂತೆ. ನಾವು ಒಂದು ಉಪಾಯ ಮಾಡೋಣ. ಎಲ್ಲ ಚಿನ್ನವನ್ನ ಗಟ್ಟಿ ಗಟ್ಟಿ ಹಾಕೋಣ. ತೆಗೆದುಕೊಂಡು ಚಿನ್ನವನ್ನೆಲ್ಲ ಜಾಗ್ರತೆ ಮಾಡಿ ಇಡ್ತೇನೆ ನಾನು. ತಗೊಳ್ಳಿ. ಕುಡು ಕುಡು. ಬಾವಿಗೆ ಹಾಕೊಡು. ಎಷ್ಟು ಭಾರ ಇತ್ತು ಕಣೆ ಚಿನ್ನ, ಎಷ್ಟಿತ್ತು ಕಣೆ, ಯಾರಿಗೆ ಗೊತ್ತಾಗಲ್ಲ. ಒಂದು ಕೆಲಸ ಮಾಡು, ರಾತ್ರಿ ಆಯ್ತು, ಕೃಷ್ಣದೇವರಾಯರು ನಮಗೆ ಕರ್ತಾ ಇದ್ದಾರೆ, ಒಂದು ಗಳಿಗೆ ಹೋಗಿ ಬರ್ತೀವಿ. ಜಾಗ್ರತೆ ಮಾಡು ಚೆಲ್ವೆ, ಚೆನ್ನಾಗಿ ನೋಡ್ಕೊ ನಿನ್ನನ್ನ. ನನಗೆ ಬರ್ತದೆ ಜಾಗ್ರತೆ. ಅವರು ಖಜಾನೆ ಬಂಗಾರವನ್ನೆಲ್ಲ ಡಬ್ಬದಲ್ಲಿ ಹಾಕಿ ಬಾವಿಗೆ ತಂದು ಹಾಕಿದ್ದಾರೆ. ಬಂಗಾರವನ್ನೆಲ್ಲ ದೊಡ್ಡ ಡಬ್ಬಗೆ ಹಾಕಿ ಬಾವಿಗೆ ತಂದು ಹಾಕಿದ್ದಾರೆ. ಆನೆ ಅಲ್ಲ, ಅಲ್ಲಿ ಅಲ್ವಾ ಮಾರಾಯ? ಬಾವಿ ಅಲ್ಲ, ಬಾವಿ. ಓ ಬಾವಿಯ, ಮೆಲ್ಲಗೆ ಹೇಳು, ಕಿವಿ ಕೇಳಿಸ್ತದೆ. ಕೇಳಿಸ್ತದ್ಯಾ? ಹೌದು, ಎರಡು ಕಿವಿ ಉಂಟಲ್ಲ. ಈಗ ಒಂದು ಕೆಲಸ ಮಾಡುವ, ಆ ಬಾವಿ ಹತ್ರ ಹೋಗಿ ಆ ಡಬ್ಬವನ್ನು ತೆಗೆದು ಓಡುವ. ಎಂತ ಹೇಳಿದ್ದು? ಬಾವಿಗೆ ಹಾರಿ ಡಬ್ಬವನ್ನು ತೆಗೆದು. ನೀ ಹಾರು. ಮಾರಾಯ ಮೊದಲು ನನಗೆ ಹಾರ್ಲಿಕ್ಕೆ, ನನಗೆ ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರೆ ಮಾರಾಯ. ನಾನು ಬೇರೆಯವರನ್ನು ಹೆಂಡತಿಯನ್ನು ಇಟ್ಕೊಂಡಿಲ್ಲ. ಅಯ್ಯೋ, ನಿನ್ನ ಹೆಂಡತಿಗೆ ಚಿನ್ನ ಎಷ್ಟು ಬೇಕೋ ಅಷ್ಟೇ ನನ್ನ ಹೆಂಡತಿಗೂ ಬೇಕು. ತೆಗಿಯೋ. ಅಷ್ಟೊಂದು ನೀರಿದೆ, ಆಳ ಇದೆ, ಯಾರು ಹೇಗೆ ತೆಗೆಯುವುದೀಗ? ಓ ಅಲ್ಲಿ ನೋಡು, ಕೊಡಪಾನ ಎತ್ತು. ಮೆಲ್ಲ ಹೇಳಿ ಮಾರಾಯ, ಸ್ವಲ್ಪ
ಎಷ್ಟಾಯ್ತು? ಬೇಡವಾ? ಚಿನ್ನ ಬೇಡವಾ? ಚಿನ್ನ ಬೇಡವಾ? ಏನ್ ಹೇಳಿದ್ದು? ಚಿನ್ನ ಬೇಡವಾ? ಹಾಗಾದ್ರೆ ನಾನೊಬ್ಬನೇ ಅನ್ನ ಬೇಡ, ಹಸಿವಾಗ್ತಾ ಇಲ್ಲ. ನಾನು ಆ ಡಬ್ಬವನ್ನು ತೆಗೆದು ನಾನೊಬ್ಬನೇ ಹೋಗೋದು. ಹೋಗ್ಬೇಕು ಬೇಕು. ಹಾಗೆ ಬಂದೆ ತೆಗಿವಾ. ತೋಟವೆಲ್ಲ ಒದ್ದೆ ಆಗಿದೆ ನೋಡು, ಪ್ರಾಣಿಗಳೆಲ್ಲ ಅಲ್ಲಿ ಕೂತಿವೆ. ನೀರು ಖಾಲಿ ಆಗಿದೆ. ಮೀನುಗಳು ವಿಲ ವಿಲ ಅಂತ ಇದೆ. ನೀರು ಖಾಲಿ ಆಯ್ತು. ಈಗ ಡಬ್ಬವನ್ನು ತೆಗೆದು ನೋಡು. ಏನಿದು ಡುಬ್ಬ? ಡಬ್ಬ ಖಜಾನೆ, ಬಂಗಾರದ ಡಬ್ಬ. ಆನೆ? ಅಲ್ಲಿಂದ ಆನೆ ಬರ್ತದೆ? ಲಡ್ಡು ಬಂದು ಬಾಯಿಗೆ ಬಿದ್ದ ಹಾಗೆ ಆಯ್ತು. ಲಡ್ಡಿ ನಾನ್ ತಿನ್ನುದಿಲ್ಲಪ್ಪ. ಲಡ್ಡು ಬಂದು ಬಾಯಿ. ಚಿನ್ನದ ಗಟ್ಟಿಯೋ? ಎಲ್ಲಿದೆ ಚಿನ್ನದ ಗಟ್ಟಿ? ಈ ಡಬ್ಬದಲ್ಲಿದೆ. ಹೌದಾ? ಹಾರು. ಹಾರುದಿಲ್ಲ, ತೆಗೆದುಕೊಂಡು ಹೋಗುದು ನಾನು. ತೆಗಿ. ಆಯ್ತಲ್ಲ. ಎಲ್ಲಿ? ನಂಗೆ ಸಾಕಾಗ್ಲಿಲ್ಲ. ಎಂತದು? ಚಿನ್ನ. ಚಿನ್ನ ಮತ್ತೆ ಹೆಂಡತಿ ಮನೆಯಲ್ಲಿ ಬೈತಾಳೆ ಕಮ್ಮಿ ತಗೊಂಡೋದ್ರೆ. ಚಿನ್ನದ ಕಾಣ್ಲಿಕ್ಕೆ ಅದು ಡಬ್ಬ ಓಪನ್ ಮಾಡಿಲ್ಲ ಮರೆಯ. ತೆರೆಯುವ. ಸರಿ ಹೋಗ. ಅಯ್ಯೋ, ಇದ್ರಲ್ಲಿ ಏನೂ ಇಲ್ಲ. ನಿನ್ನ ತಲೆಗೆ ಕಲ್ಲೆತ್ತಿ ಹಾಕ್ಲಿಕ್ಕೆ ಇಟ್ಟದ್ದು. ಹಿಡೀರಿ ಅವರನ್ನ, ಹಿಡೀರಿ, ಬಿಡಬೇಡಿ, ಹಿಡೀರಿ ಅವರನ್ನ. ಯಾರಿದು? ದಾರಿ ತಪ್ಪಿ ಅವರಿಗೆ ಕಷ್ಟ ಬಿಟ್ಟು ದುಡಿಯುತ್ತಿದ್ದರು ಸಂಕಟ. ಇದ್ದವರ ಮನೆಗೆ ಕನ್ನ ಹೊಡೆಯಲು ಬರುತ್ತೀರಾ ನೀವು? ಬಿಡಬೇಡಿ ಅವರನ್ನ, ಹೋಗಿ ಸೆರೆಮನೆಗೆ ಹಾಕಿ. ಇನ್ನು ನಮ್ಮ ಊರಲ್ಲಿ ಯಾವ ಪ್ರಜೆಯೂ ಅನಿಷ್ಟ ಬುದ್ಧಿಯನ್ನು ಮಾಡಬಾರದು. ತಪ್ಪಿದವರಿಗೆ ಶಿಕ್ಷೆ ಇವತ್ತಿನಿಂದ ನಮ್ಮ ವಿಜಯನಗರದಲ್ಲಿ ಕಳ್ಳರ ಕಾಟ ಇಲ್ಲದೆ ನೆಮ್ಮದಿಯಿಂದ ನಾವೆಲ್ಲ ಮಲಗೋಣ. ರಾಣಿ ಎಲ್ಲಿದೆ ಚೆಲ್ವೆ? ಬಾರೆ ಇಲ್ಲಿ. ದಿನದಲ್ಲಿ 4 ಸಲ ನಿನ್ನ ನೋಡಿದ್ರೆ ಸಮಸ್ಯೆ ಎಲ್ಲ ಪರಿಹಾರ ಆಗ್ತದೆ. ಈ ನಗುಮುಖ ಇದೇ ಎಲ್ಲ ಗಂಡಂದಿರಿಗೂ ಬೇಕಾಗುವುದು ಇದೆ. ಈ ನಗುಮುಖ ಇದ್ರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ತಲೆಯಲ್ಲಿ ಓಡ್ತದೆ. ಹಾಗಾಗಿ ಇನ್ನು ಮುಂದೆ ಯಾವುದೇ ಚಿಂತೆ ಇಲ್ಲದೆ ಆರಾಮದಿಂದ ಜೀವನ ನಡೆಸುತ್ತಾರೆ ಆಯ್ತಾ? ಹಾಗೆ ನಮ್ಮ ಊರಿನ ಪ್ರಜೆಗಳು ನೆಮ್ಮದಿಯಿಂದ ಇರಲಿ. ನನ್ನ ಬಂಗಾರ ಅವಕಾಶಕ್ಕಾಗಿ ಧನ್ಯವಾದಗಳು.